ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನಪ್ಪ ವ್ಲಾಗ್ ಅಂತಂದರೆ, ನಮ್ಮ ಪಾಪುದು ಫೋಟೋ ಶೂಟ್ ಮಾಡ್ಸೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಡ್ರೆಸ್ ಹಾಕಬೇಕು ಅಂದ್ಕೊಂಡಿದ್ದೆ, ಈ ಡ್ರೆಸ್ ಬೇಡ ಅಂತೇಳ್ಬಿಟ್ಟು ಈಗ ಹಾಕ್ಕೊಂಡಿದ್ದಾನಲ್ಲ ಅದೇ ಡ್ರೆಸ್ಸಲ್ಲಿ ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ರಕ್ಷಾಬಂಧನ ಹಬ್ಬದ ದಿನವೇ ವ್ಲಾಗ್ನ ಮಾಡ್ಕೊಂಡಿದ್ದೆ. ನಾನು ಹಾಕೋದು ಒಂದು ಸ್ವಲ್ಪ ಲೇಟ್ ಆಯಿತು. ಅವನು ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿದ್ನಲ್ಲ, ಅವನ್ನೆಲ್ಲನೂ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಹಾಕ್ಕೋತಾನೋ ಇಲ್ಲೋ ಅಂತಂದು ಹೇಳ್ಬಿಟ್ಟು ನನಗೂ ಕೂಡ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಹಾಕ್ಬೇಕಾ ಬೇಡವಾ, ಹಂಗೆ ಮಾಡಲಾ ಅಂತೇಳ್ಬಿಟ್ಟು. ಒಂದು ಸರಿ ಹಾಕಿ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಹಾಕಲೇಬೇಕು ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕ್ಸ್ಕೊತಾನೇ ಇಲ್ಲ ಅವನು. ನೋಡ್ಬೋದು ಯಾವ ಥರ ಮಾಡ್ತಾಯಿದ್ದಾನೆ ಅಂತೇಳ್ಬಿಟ್ಟು. ಈ ಥರ ಕಡ್ಗನೂ ಹಾಕ್ತಾಯಿದ್ದೀನಿ, ಗೆಜ್ಜೆ ಕಡ್ಗ. ಅದು ಬಂದುಬಿಟ್ಟು ಪೆಂಡಲ್ ಗೆಜ್ಜೆ ಅಂತಂದು ಹೇಳ್ಬಿಟ್ಟು ಕರಿತೀವಿ ನಮ್ಮ ಸೈಡು. ಅದನ್ನು ಕೂಡ ಹಾಕ್ತಾಯಿದ್ದೆ. ಅವನು ಸುಮ್ಮನೆ ಕೊಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ನೋಡಿ ಕೈಯಲ್ಲಿ ಒಂದು ಪರ್ಸ್ನ ಕೊಟ್ಬಿಟ್ಟು ಹಿಡ್ಕೊಳ್ಳೋದಕ್ಕೆ ಕೂಡಿಸಿದ್ದೀನಿ. ನೋಡಿ ಫೋನ್ ಯಾವ ಥರ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಫೋನ್ ಇಟ್ಟಿದ್ದೀನಿ, ಆ ಫೋನ್ನೇ ನೋಡ್ತಾ ಇದ್ದಾನೆ. ನಾನು ಅವನಿಗೆ ಬೇಗ ಬೇಗ ಹಾಕ್ಬೇಕಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೆ. ಅವನು ಬಾಯಲ್ಲಿ ಇಟ್ಕೋತಾ ಇದ್ನ, ಅದಕ್ಕೋಸ್ಕರ ಬಾಯಲ್ಲೇನಾರು ಇಟ್ಕೊಂಡು ಹರ್ಕೊಂಡ್ರೆ ಕಷ್ಟ ಅಂತೇಳ್ಬಿಟ್ಟು ನಾನು ಆ ಕಡೆ ಎತ್ತಿಟ್ಕೊಂಡಿದ್ದೆ. ಅದನ್ನ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗೇ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ನೋಡಿ ಅಲ್ಲಿ ನಮ್ಮಮ್ಮ ಬಂದರು, ಅಜ್ಜಿ ಬಂದರು, ಎತ್ಕೋತಾಳೆ ಅಂತೇಳ್ಬಿಟ್ಟು ಯಾವ ಥರ ನಗ್ತಾ ಇದ್ದಾನೆ ಅಂತೇಳ್ಬಿಟ್ಟು. ನಮ್ಮಮ್ಮ ಬಂದುಬಿಟ್ಟು ಕಾಡಿಗೆ ಹಚ್ಚು ಅಲ್ಲಿ ಮತ್ತು ಗಲ್ಲಕ್ಕೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ನಾನು ಒಂದೆರಡು ಫೋಟೋ ತಕ್ಕೊತೀನಮ್ಮ, ಆಮೇಲೆ ಹಚ್ತೀನಿ ಅಂತೇಳ್ಬಿಟ್ಟು ಹೇಳಿದೆ. ನೋಡ್ಬೋದು ಯಾವ ಥರ ಮಾಡ್ತಾಯಿದ್ದಾನೆ ಅಂತೇಳ್ಬಿಟ್ಟು. ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವನು. ನಾನು ಹಾಕ್ತಾನೇ ಇದ್ದೀನಿ. ನನಗಂದ್ರೂ ತುಂಬಾ ಆಸೆ ಇತ್ತು ಇವೆಲ್ಲ ಹಾಕಿಬಿಟ್ಟು ತೆಗಿಬೇಕು, ಒಂದು ಫೋಟೋನಾದರೂ ತೆಕ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರನೇ ಹಾಕ್ಬಿಟ್ಟು ತೆಗಿತಾಯಿದ್ದೀನಿ. ಈ ಡ್ರೆಸ್ ಬಂದುಬಿಟ್ಟು ಅವನ ನಾಮಕರಣದಲ್ಲಿ ಹಾಕಿರೋಂಥ ಡ್ರೆಸ್ ಇದು. ಅವ್ರ ಅಪ್ಪಾಜಿ ತೊಗೊಂಬಂದಿರೋ ಅಂಥ ಡ್ರೆಸ್ಸು ನಾಮಕರಣಕ್ಕೆ. ತುಂಬಾ ಚೆನ್ನಾಗಿದೆ. ಅವತ್ತಂತೂ ಅವನಿಗೆ ಲೂಸ್ ಆಗಿತ್ತು, ಅಷ್ಟೇನು ಚೆನ್ನಾಗಿ ಕಾಣಿಸ್ಲಿಲ್ಲ. ಇವತ್ತು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿನೇ ರಾಖಿನೂ ಕಟ್ತಾನೆ ಇವತ್ತು. ನೀವು ಆಲ್ರೆಡಿ ನೋಡಿರ್ಬೋದು ಆ ವ್ಲಾಗ್ನ. ತುಂಬ ಚೆನ್ನಾಗೇ ಬಂದಿದೆ ಆ ವ್ಲಾಗು ಕೂಡ. ನೋಡಿ ಇದು ಬಂದುಬಿಟ್ಟು ನಿಂಗದಕಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ನಾನು ಅಂದ್ಕೊಂಡಿರೋದೇ ಬೇರೆ ಆಗಿತ್ತು, ಬೇರೆ ಡ್ರೆಸ್ಸಲ್ಲಿ ಬೇರೆ ಥರನೇ ಮಾಡಬೇಕು ಅಂದ್ಕೊಂಡಿದ್ದೆ. ಇದು ಇವತ್ತು ಮಾಡಿರೋದೇ ಬೇರೆ ಆಗಿದೆ, ನೋಡ್ಬೋದು ನೀವು ಮುಂದೆ. ನೋಡಿ ಇದನ್ನು ಕೂಡ ಹಾಕ್ಕೊಂಡ. ಈ ಡ್ರೆಸ್ಸಲ್ಲಿ ಈ ಥರ ಪಂಚೆ ಬಂದಿದೆ, ತುಂಬ ಚೆನ್ನಾಗಿದೆ ಪಂಚೆ. ರಾಮರಾಜ್ ಬಟ್ಟೆಗಳು ಇವೆಲ್ಲ. ನೋಡಿ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಆಗಿ ಆಗುತ್ತೆ ಉಡಿಸಿದ್ರು ಕೂಡ. ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಲ್ಲನೂ ರೆಡಿ ಮಾಡಿದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಗೋಲ್ಡ್ ಉಂಗುರಗಳು ಇದ್ವಲ್ವ, ಅದನ್ನು ಕೂಡ ಇಡ್ತಾಯಿದ್ದೀನಿ. ಆವಾಗ ಹಾಕಿದಾಗ ಅವನಿಗೆ ಹಾಗೇ ಇರಲಿಲ್ಲ, ಅವು ಎಲ್ಲ ಲೂಸ್ ಆಗಿಬಿಟ್ಟಿದ್ವು. ಇವಾಗ ಕರೆಕ್ಟಾಗಿ ಆಗ್ತಾ ಇದ್ದಾವೆ, ಒಂದೊಂದು ಆಗ್ತಾನೇ ಇಲ್ಲ, ಆ ಥರ ಆಗಿದ್ದಾವೆ. ಅದಕ್ಕೇ ಆಗಿದ್ವು ಅಷ್ಟೇ. ಅವನಿಗೆ ಕೈಗೆ ಕಂಫರ್ಟಬಲ್ ಆಗಿ ಆಗಿರೋ ಉಂಗುರಗಳನ್ನಷ್ಟೇ ಇಡ್ತಾಯಿದ್ದೀನಿ. ಇವಾಗ ಒಂದು 4 ಬಂಗಾರದ ಉಂಗುರಗಳನ್ನು ಇಟ್ಟಿದ್ದೆ, ಒಂದಷ್ಟೇ ಬೆಳ್ಳಿ ಉಂಗುರನ ಇಟ್ಟಿದ್ದೆ. ನೋಡ್ಬೋದು ಕೈ ಯಾವ ಥರ ನೋಡ್ಕೋತಾ ಇದ್ದಾನೆ ಅಂತೇಳ್ಬಿಟ್ಟು ಅವನು. ನಮ್ಮಮ್ಮ ಏನೇನೋ ಇಡ್ತಾ ಇದ್ದಾಳಲ್ಲ ಇವತ್ತು ಅಂತೇಳ್ಬಿಟ್ಟು ನೋಡ್ತಾ ಇದ್ದಾನೆ. ನಾನು ಬೇರೆ ಇವತ್ತು ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟಿದ್ದೆ. ಅಮ್ಮ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ರು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಫೋಟೋನ ತೆಗಿಬಿಡೋಣ ಒಂದು 4 ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಇವನ್ನ. ಇಲ್ಲಾಂದರೆ ಮಲ್ಕೊಂಬಿಡ್ತಾನೆ ಅವನು. ಸ್ನಾನ ಮಾಡಿದ ತಕ್ಷಣ ಅವನಿಗೆ ಮಲ್ಕೊಂಬಿಡ್ತಾನೆ. ಒಂದು 2 ಅವರ್ಸ್ ಆದ್ರೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅದಕ್ಕೊಂತಾನೆ ಬೇಗ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಒಂದಿಷ್ಟು ಫೋಟೋಸ್ ತೆಗೆದ್ಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಫೋಟೋಸು 7 ಮಂತ್ದು ಇವಾಗ ಫೋಟೋಶೂಟ್ ಮಾಡ್ತಾ ಇರೋದು. ಈ 7 ಮಂತ್ ಮುಗಿದೇ ಅವನಿಗೆ ಒಂದು 8-10 ದಿನ ಆಗಿಬಿಟ್ಟಿದೆ. ಇವಾಗ ಮಾಡ್ತಾಯಿದ್ದೀನಿ ನಾನು 7 ಮಂತ್ದು. ಅವನಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ ಮಾಡೋದು ಬೇಡ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಚೆನ್ನಾಗಾಗಿದ್ದಾನೆ, ಮಾಡಬೇಕು ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಫೋಟೋಸ್ ತೆಗೆಯೋದು ತಿಂಗಳ. ನನಗಂತೂ ಫಸ್ಟ್ ತಿಂಗಳದ್ದು ಫೋಟೋಸ್ ಇವಾಗ ನೋಡಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಅವನು ಹೆಂಗಿದ್ದ ಅಂತಂದರೆ ಸಣ್ಣಕ್ಕಿದ್ದ, ತುಂಬಾ ಕ್ಯೂಟಾಗಿ ಕಾಣಿಸ್ತಾನೆ ಆ ಫೋಟೋದಲ್ಲಿ. ಆ ಫೋಟೋ ನೋಡಿದರೆ ತುಂಬಾ ಖುಷಿಯಾಗುತ್ತೆ ನನಗೆ. ಅದೇ ಥರನೇ ಈ ಫೋಟೋಸ್ ಕೂಡ
ಒಂದು ಮೆಮೊರೀಸ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ನಿಮ್ಮ ಮನೆಯಾಗೂ ಪಾಪುಗಳಿದ್ದರೆ ಯಾವ ಥರ ಎಲ್ಲ ತೆಗಿಸಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ಮಾಡಿರೋದು ನಿಮಗೆ ಇಷ್ಟ ಆದರೆ ಅಷ್ಟೇನು ಇಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ ನಾನು ಈ ಸರಿ. ನೋಡಿ ಪಂಚ ಕೂಡ ಉಟ್ಕೋಣ. ನಮ್ಮ ಪಾಪು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋನ್ ನೋಡ್ತಾ ಇದ್ದಾನೆ. ಹಾಗೆ ಪಂಚೆನೂ ಕೆಳಗಡೆ ನೋಡ್ಕೋತಾ ಇದ್ದಾನೆ ಅವನು. ಈ ಪಂಚೆ ನಾಮಕರಣದಲ್ಲಿ ಹಾಕಿದಾಗ ಫುಲ್ ದೊಡ್ಡದಾಗ್ಬಿಟ್ಟಿತ್ತು. ನೋಡಿ ಇವಾಗ ಕರೆಕ್ಟಾಗಿ ಅವನಿಗೆ ಸೈಜ್ ಕರೆಕ್ಟಾಗಿ ಆಗಿದೆ ನೋಡ್ಬೋದು. ನೋಡಿ ಫೈನಲ್ ಆಗಿ ನಮ್ಮ ಪಾಪು ರೆಡಿ ಆದ. ಹೇಗೆ ಕಾಣಿಸ್ತಿದೆ ನಮ್ಮ ಪಾಪು? ಚೆನ್ನಾಗಿ ಕಾಣಿಸ್ತಾನಲ್ಲ, ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ನಂದೇ ದೃಷ್ಟಿ ಆಗಂಗಿದೆ ನಮ್ಮ ಪಾಪುಗೆ. ಎಲ್ಲರೂ ದೃಷ್ಟಿ ತೆಗೀರಿ ನಮ್ಮ ಪಾಪುಗೆ. ನೋಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಾಪೆ ಹಾಸ್ಕೊಂಬಿಟ್ಟು ಚಾಪೆ ಮೇಲ್ಗಡೆ ಒಂದು ಪಂಚೆನ ಹಾಸ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡಿರೋದೇ ಬೇರೆ ಥರ ಅಂದ್ಕೊಂಡಿದ್ದೆ, ಇವಾಗ ಮಾಡ್ತಾ ಇರೋದು ಬೇರೆ ಥರನೇ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಪಾಪು ಸುಮ್ಮನೆ ಇರ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದೆ ಡ್ರೆಸ್ ಹಾಕಿದ ತಕ್ಷಣ. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಗುಡ್ಡೆ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಸುಮ್ಮನೆ ಬಿಸ್ಕೆಟ್ಗಳನ್ನೆಲ್ಲ ಇಟ್ಬಿಟ್ಟು 7 ಅಂತ ಬರಿತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಥರನೇ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಪ್ಲ್ಯಾನ್ನ ಹಾಕ್ಕೊಂಡಿದ್ದೆ. ಆ ಥರ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಆ ಥರನ ಮಾಡಬೇಕು ಅಂದ್ಕೊಂಡಿದ್ದೆ. ಒಂದು ಸುಮ್ಮನಿರೋ ಕಾರಣಕ್ಕೆ ಈ ಥರ ಒಂದು 2 ಪ್ಯಾಕೆಟು ಬಿಸ್ಕೆಟ್ನ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋದಲ್ಲಿ. ನಾನು ಲಾಸ್ಟಲ್ಲಿ ಫೋಟೋ ಕೂಡ ಹಾಕಿರ್ತೀನಿ, ನೋಡಿ ನೀವು. ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಒಂದು ಸ್ವಲ್ಪ ಕತ್ತಲೆ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಈ ಕಡೆನೇ ಹಾಕ್ಕೊಂಡೆ. ಬೆಳಕು ಬೇರೋ ಕಡೆ ಹಾಕಿದರೆ ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ತಮ್ಮ ಫೋಟೋಸ್ನ ತೆಗಿತಾ ಇದ್ದಾನೆ. ಅವನ ಕಾಲೇ ಕೆಳಗಡೆ ಬಿಡ್ತಾ ಇಲ್ಲ, ಕಾಲೆಲ್ಲ ಮೇಲ್ಗಡೆನೇ ಎತ್ತಾ ಇದ್ದಾನೆ. ನಾನು ಮತ್ತೆ ಕೆಳಗಡೆ ಇಳಿಸ್ತಾ ಇದ್ದೀನಿ, ಮತ್ತೆ ಅವನ ಮೇಲ್ಗಡೆನೇ ಎತ್ತಾ ಇದ್ದಾನೆ ಕಾಲ. ಆ ಥರ ಮಾಡ್ತಾ ಇದ್ದ. 1-2 ಫೋಟೋಸ್ ತೆಗಿಯೋಷ್ಟರಲ್ಲಿ ನಮಗಂತರೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಆದರೂ 1-2 ಫೋಟೋಸ್ ಅಷ್ಟೇ ತೆಗೆದಿದ್ದೀವಿ. ಇದರಲ್ಲಿ ಏನಷ್ಟು ಚೆನ್ನಾಗಿ ಬಂದಿಲ್ಲ ಫೋಟೋಸು. ಅದಕ್ಕೋಸ್ಕರ ನಾನು ಅವನ್ನ ಕೂಡಿಸ್ಬಿಟ್ಟೆ ತೆಗೆಸಿದೆ. ಯಾಕಂದರೆ ಅವೆಲ್ಲ ಬಿಸ್ಕೆಟ್ ಎಲ್ಲ ಹಾಳು ಮಾಡೋದು ಆ ಥರ ಮಾಡ್ತಾಯಿದ್ದ, ಕೈಯಲ್ಲೆಲ್ಲ ತೊಗೊಳ್ಳೋದು ಎಲ್ಲ ಮಾಡ್ತಾಯಿದ್ದ. ಅದಕ್ಕೋಸ್ಕರನೇ ಅವನ್ನ ಎಬ್ಬಿಸಿ ಕೂಡಿಸ್ಬಿಟ್ಟೇ ತೆಗೆಸ್ಬಿಟ್ಟೆ ಫೋಟೋಸ್ನ. ಯಾಕಂದರೆ ಇವಾಗ ಅವನಿಗೆ ಎದ್ದು ಕೂಡ್ತಾನಲ್ವ, ಅದಕ್ಕೋಸ್ಕರನೇ ಮಗ್ಸಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕೂಡಿಸ್ಬಿಟ್ಟು ತೆಗೆಸಿದ್ದೀನಿ. ನೋಡ್ಬೋದು ಯಾವ ಥರ ಮಾಡ್ತದಾನೆ ಅಂತ ಹೇಳ್ಬಿಟ್ಟು. ಫೋಟೋಸ್ ನಾನು ಹಿಂದ್ಗಡೆ ಹಾಕಿರ್ತೀನಿ, ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೆ. ಹಾಗೆ ಈ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅವನಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಗ್ಬಿಡುತ್ತೆ ಈ ಡ್ರೆಸ್ಸು. ಯಾವಾಗೆಲ್ಲ ಹಾಕ್ತೀನಪ್ಪ ಈ ಥರ ಎಲ್ಲ ಅಂದ್ಕೊಂಡಿದ್ದೆ, ಇವತ್ತು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಹಾಗೆಯೇ ನನ್ನ ಚಾನಲ್ಗೆ 600 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನನಗೂ ಕೂಡ ಮಾಡೋದಕ್ಕೆ, ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸಾರಿ. ನೋಡಿ ಫೋಟೋಸ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ರೀತಿ ಎಡಿಟ್ ಮಾಡಿಲ್ಲ, ತುಂಬ ಚೆನ್ನಾಗಿ ಫೋಟೋಸ್ ಬಂದಿದ್ದಾವೆ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.